ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿರಿಬಿರಿ ಆಲ್ ಇನ್ ಒನ್ ಲಕ್ ಚಾನಲ್. ನಾನು ಅರ್ಚನಾ ರಾಯ್. ಫ್ರೆಂಡ್ಸ್, ಈ ದಿನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ 3 ದಿನ ರಜಾ ಇದ್ದಿದ್ದರಿಂದ ನಮ್ಮ ಅಕ್ಕ ಮತ್ತು ಅವರ ಫ್ಯಾಮಿಲಿಯವರೆಲ್ಲ ನಮ್ಮ ಮನೆಗೆ ಬಂದಿದ್ದರು. ಹಾಗಾಗಿ ನಾವು ಈ ದಿನ ಹೊರಗಡೆ ಹೋಗಿದ್ವಿ. ಕಬಿನಿ ತಾರಕ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಲಾಸ್ಟ್ ಟೈಮು 4 ಡೇಸ್ ಹಾಲಿಡೇಸ್ ಇದ್ದಾಗ ನಾವೆಲ್ಲರೂ ಇವ್ರ ಮನೆಗೆ ಹೋಗಿದ್ವಿ. ಇವ್ರ ಮನೆ ಇರುವಂಥದ್ದು ಮಂಡ್ಯದಲ್ಲಿ. ಸೊ ಈ ಸಲ ಅವರು ಈ ರಜಕ್ಕೆ HD ಕೋಟೆ ನಮ್ಮ ಮನೆಗೆ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದಿನ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಸೊ ಇವರು ನನ್ನ ಅಕ್ಕ, ಇವರು ಮೊದಲನೆಯವರು. ಇವರಾದಮೇಲೆ ನಾನು ಹುಟ್ಟಿದ್ದು. ನಾನಾದಮೇಲೆ ಇನ್ನೂ 2 ತಂಗಿರಿದ್ದಾರೆ. ಸೊ ಒಟ್ಟು ನಾವು 4 ಜನ ಅಕ್ಕ ತಂಗಿದ್ರು. ಸೊ ಈಗ ಇಲ್ಲಿ ನಾವು ಬಂದಂತಹ ಪ್ಲೇಸು ಕಬಿನಿ ಜಲಾಶಯ. ಇದು ರೇನಿ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಮಳೆ ಬಂದಿದೆ ಈ ವರ್ಷ. ಹಾಗಾಗಿ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಹೆಚ್ಚು ಜನರನ್ನು ಒಳಗಡೆ ಬಿಡೋದಿಲ್ಲ. ಸೊ ಸಾಧ್ಯವಾದಷ್ಟು ಇಲ್ಲಿನ ನೀರಿನ ಜಲಾಶಯವನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ನೋಡೋಣ. ಸೊ ಇಲ್ಲಿ ಇವಾಗ ನೀರಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಎಲ್ಲ ಹೋಗೋಕ್ಕಾಗ್ತಾ ಇಲ್ಲ ನಮಗೆ. ಸೊ ಇಲ್ಲಿನೂ ಅಷ್ಟೊಂದು ಪ್ಲೇಸಸ್ ಏನು ಚೆನ್ನಾಗಿಲ್ಲ. ಹಾಗಾಗಿ ಇಲ್ಲೇ ನಾವು ತಂದಂತಹ ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ತಿನ್ಕೊಂಡು ವಾಪಸ್ ಹೋಗೋಣ ಅಂತ ನಾವು ಇಲ್ಲೇ ಎಲ್ಲ ಗ್ಯಾದರ್ ಆದ್ವಿ. ಸೊ ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಲಿಚ್ಚಿ ಜ್ಯೂಸನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿಂದನೇ ನಾವೆಲ್ಲರಿಗೂ ಲಿಚ್ಚಿ ಜ್ಯೂಸನ್ನು ಅಲ್ಲಿ ತಂದಿದ್ವಿ. ಹಾಗಾಗಿ ಎಲ್ಲರೂ ಖುಷಿಯಾಗಿ ಅದನ್ನೆಲ್ಲ ಅಲ್ಲಿ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ಹೋಗೋಕ್ಕೂ ಮುಂಚೆನೇ ನಾವು ತಂದಂತಹ ಎಲ್ಲ ಪ್ಲಾಸ್ಟಿಕ್ಕು ಮತ್ತು ಬಾಟಲ್ಸ್ ಎಲ್ಲದನ್ನು ಒಂದು ಕವರ್ಗೆ ಹಾಕ್ಕೊಂಡ್ವಿ. ಯಾಕಂತಂದರೆ
ನಾವೇ ಇಲ್ಲಿ ಪರಿಸರವನ್ನು ಹಾಳು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅನ್ನೋ ರೀಸನ್ಗೆ ನಮ್ಮ ಸುತ್ತಮುತ್ತ ನಮ್ಮ ಕೈಲಾದಷ್ಟು ಪರಿಸರವನ್ನು ಶುಚಿಯಾಗಿಡೋಣ ಅನ್ನೋ ರೀಸನ್ಗೆ ನಾವು ತಂದಂತಹ ವಸ್ತುಗಳನ್ನೆಲ್ಲ ವಾಪಸ್ ತೊಗೊಂಡೋದ್ವಿ. ಹಾಗೆಯೇ ಇಲ್ಲಿ ನಮ್ಮ ಭಾವ ಅವ್ರಿಗೆ ಫಿಶ್ಶಿಂಗ್ ಮಾಡೋದು ತುಂಬಾ ಇಷ್ಟ. ಹಾಗಾಗಿ ಅವರು ಎಲ್ಲೇ ಹೋದರೂ ಮೀನು ಹಿಡಿಯೋದನ್ನೆಲ್ಲ ಥಿಂಗ್ಸ್ಗಳನ್ನೆಲ್ಲ ತಂದು ಇಟ್ಕೊಂಡಿರ್ತಾರೆ. ಹಾಗಾಗಿ ನಾವಿಲ್ಲಿ ಮೀನು ಸಿಗುತ್ತಾ ಏನೋ ಅಂತ ನಾವಿಲ್ಲಿ ಟ್ರೈ ಮಾಡ್ತಾಯಿದ್ವಿ. ಬಟ್ ಫೈನಲಿ ನಮಗೆ ಒಂದು ಫಿಶ್ ಸಿಕ್ತು. ಯಾವಾಗಲೂ ನಮ್ಮ ಭಾವ ಫಿಶನ್ನು ಹಿಡಿತಾಯಿದ್ರು. ಈ ಸಲ ಜೆಸ್ಸಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅವ್ನು ಟ್ರೈ ಮಾಡಿದ್ದ. ಹಾಗಾಗಿ ಅವನು ಹಾಕಿದಾಗಲೇ ಒಂದು ಫಿಶ್ ಸಿಕ್ತು. ಅದಂತೂ ಅವನಿಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಅವನು ಹೇಳ್ತಾಯಿದ್ದ, ಫಸ್ಟ್ ಫಿಶ್ ಹಿಡಿದ್ಬಿಟ್ಟೆ, ಫಸ್ಟ್ ಟೈಮ್ ಫಿಶ್ ಹಿಡಿದೆ ನಾನು ಅಂತ ಹೇಳ್ತಾಯಿದ್ದ. ತುಂಬ ಖುಷಿ ಪಡ್ತಾಯಿದ್ದ. ಆಮೇಲೆ ಹಿಡ್ದಾದ್ಮೇಲೆ ನಾವು ವಾಪಸ್ ಅದನ್ನು ನೀರಿಗೆ ಬಿಟ್ಬಿಟ್ವಿ. ಬಿಟ್ಟ ತಕ್ಷಣ ಅದು ಎಷ್ಟು ನೋಡೋಷ್ಟರಲ್ಲಿ 1 ಸೆಕೆಂಡಲ್ಲೇ ಅದು ಸ್ವಿಮ್ ಮಾಡ್ಕೊಂಡು ಹೊರ್ಟೋಯ್ತದು. ಆ್ಯಕ್ಚುಲಿ ಈ ಫಿಶನ್ನು ಜೆಸ್ಸಿ ಹಿಡ್ದಿದ್ದು, ಅಂದರೆ ನಮ್ಮ ಅಕ್ಕನ ಮಗ. ಸೊ ಅದು ಹಿಡ್ದಿದ ತಕ್ಷಣವೇ ಅದನ್ನು ಕ್ಯಾಚ್ ಮಾಡ್ಕೊಂಡಿದ್ದು ಬೆರ್ರಿ. ಅವನಂತೂ ಎಷ್ಟು ಫುಲ್ ಖುಷಿ ಪಡ್ತಾಯಿದ್ದ ಬೆರ್ರಿನೂ. ಯಾಕಂತಂದರೆ ಜೀವ ಇರುವಂತಹ ಫಿಶನ್ನು ಕೈಯಲ್ಲಿ ಹಿಡ್ಕೊಂಡಿದ್ದು ಇದೇ ಫಸ್ಟ್ ಟೈಮು. ಹಾಗಾಗಿ ಬೆರ್ರಿ ಅಂತೂ ಫುಲ್ಲು ಜೋಶಲ್ಲಿದ್ದ. ನಾನು ಇನ್ನೊಂದು ಹಿಡಿತೀನಿ ಅಂತ ಗಾಳಿ ಹಿಡ್ಕೊಂಡು ನಿಂತಿದ್ದ. ಬಟ್ ಆ ಟೈಮಲ್ಲಿ ಮಳೆ ಬಂದಿದ್ದರಿಂದ ಮಳೆ ಸ್ಟಾರ್ಟ್ ಆಯಿತು ಆವಾಗ ತಾನೆ. ಹಾಗಾಗಿ ಇಲ್ಲೇ ಇದ್ರೆ ಕಷ್ಟ ಆಗುತ್ತೆ ಅಂತ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಸೂಪರ್ ಹಾಂ. ಅಪ್ಪ ಎಳೆ ಎಳೆ ಅಲ್ಲಿ ಬಿಡೋ. ಎಲ್ಲೋಯ್ತಾ ಫ್ರೆಂಡ್ಸ್? ಇದಾದಮೇಲೆ ನಾವು ಕಪಿಲ ಜಲಾಶಯದ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಫಸ್ಟು ಪರ್ಮಿಷನ್ ಎಲ್ಲ ತಗೊಂಡು ಅದಾದಮೇಲೆ ಒಳಗಡೆ ಹೋದ್ವಿ. ಇಲ್ಲಿ ಅಂತೂ ತುಂಬಾ ಬ್ರಿಡ್ಜ್ ಮೇಲೆ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ.
ರಾಕ್ ಡ್ಯಾಮ್ ಹತ್ರ ಬಂದ್ವಿ. ಸೊ ಇಲ್ಲಿನೂ ಅಷ್ಟೇ ನೀರಿನ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ತುಂಬ ದೂರ ಎಲ್ಲ ಹೋಗೋದಕ್ಕಾಗಲಿಲ್ಲ. ಹತ್ರದಲ್ಲೇ ಇರುವಂಥ ಪ್ಲೇಸ್ಗಳಲ್ಲೇ ನಾವು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಸೊ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅನ್ನೋ ರೀಸನ್ಗೆ ನಾವು ತುಂಬ ಒಳಗಡೆನೂ ಇಳಿಯಲಿಲ್ಲ. ನಾವು ಹೋಗಿದ್ದಾಗ ಇನ್ನೂ 2-3 ಫ್ಯಾಮಿಲಿಗಳು ಅಲ್ಲಿ ಬಂದಿದ್ದರು. ಸೊ ನಾವಂತೂ ಎಲ್ಲ ಎಂಜಾಯ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಫೈನಲಿ ಎಲ್ಲ ಮುಗಿದಾದ್ಮೇಲೆ ನಾವು ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಕೇಕ್ ಲಾಂಚ್ಗೆ ಬಂದು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ವಾಪಸ್ ಮನೆಗೆ ಬಂದ್ವಿ ನಾವು.
Three, two, one. ಫ್ರೆಂಡ್ಸ್, ಇದಾಗಿತ್ತು ನನ್ನ ಈ ದಿನದ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಚೆರಿಬೆರಿ ಆಲ್ ಇನ್ ಒನ್ ಲಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ. ಹಾಗೆ ನಮ್ಮ ಚೆರಿಬೆರಿ ಆಲ್ ಇನ್ ಒನ್ ಲಕ್ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.